ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ನೆಟ್ವರ್ಕ್ನ ತುಂಬ ಇಂಪಾರ್ಟೆಂಟ್ ಟಾಪಿಕ್ OSI ಮಾಡೆಲ್ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವತ್ತಾದರೂ ಅಂದ್ಕೊಂಡಿದ್ದೀರಾ ನೀವು ಕಳಿಸಿದ ಮೆಸೇಜ್ ಇಡೀ ಇಂಟರ್ನೆಟ್ಟಲ್ಲಿ ಟ್ರಾವೆಲ್ ಆಗಿ ನಿಮ್ಮ ಫ್ರೆಂಡ್ ಫೋನಿಗೆ ವಿತಿನ್ ಅ ಸೆಕೆಂಡ್ ಹೆಂಗೆ ತಲುಪುತ್ತೆ ಅಂತ. ಸೊ ಅಲ್ಲೇ OSI ಮಾಡೆಲ್ ಬರೋದು. ಸೊ ಜಸ್ಟ್ ಇಮ್ಯಾಜಿನ್ ನೀವೊಂದು ಲೆಟರ್ ಬರೀತಿದ್ದೀರಾ ನಿಮ್ಮ ಫ್ರೆಂಡಿಗೆ, ಲೈಕ್ ಹ್ಯಾಂಡ್ ರಿಟನ್ ಲೆಟರ್. ಸೊ ಅದರಲ್ಲಿ ಓಲ್ಡ್ ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ. ಹೇಗೆ ಅಂತಂದರೆ ನೀವು ಲೆಟರ್ ಬರಿತೀರಾ, ಅದನ್ನು ಪ್ಯಾಕ್ ಮಾಡ್ತೀರಾ, ಅಡ್ರೆಸ್ಸಿಂಗ್ ಮಾಡ್ತೀರಾ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಾ, ಅದನ್ನು ಲೈಕ್ ಫೈನಲ್ ಅದು ಡೆಸ್ಟಿನೇಷನಿಗೆ ಹೋಗಿ ಆ ಲೆಟರು ನಿಮ್ಮ ಫ್ರೆಂಡಿಗೆ ಲೈಕ್ ತಲುಪುತ್ತೆ. ಓಕೆ, ಸೊ ಅದೇ ಥರ ಡೇಟಾ ಟ್ರಾವೆಲ್ ಆಗಬೇಕು ಅಂತಂದರೆ ಇದರಲ್ಲಿ ಓಲ್ಡ್ ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ. ಸೊ ಅದನ್ನು OSI ಮಾಡೆಲ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಹಿಂದೆ ದಿನಗಳಲ್ಲಿ ಏನಾಗ್ತಿತ್ತು ಅಂತಂದರೆ ಡಿಫ್ರೆಂಟ್ ಕಂಪನೀಸು ಅವ್ರದ್ದೇ ಆದಂಥ ಒಂದು ಓನ್ ಕಂಪ್ಯೂಟರ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಕೊತಿದ್ರು. ಸೊ ಒಂದು ಕಂಪನಿ ಡಿವೈಸಸ್ ಇನ್ನೊಂದು ಕಂಪನಿ ಡಿವೈಸಸ್ ಜೊತೆ ಮಾತಾಡೋದಕ್ಕಾಗ್ತಿರ್ಲಿಲ್ಲ. ಎಕ್ಸಾಂಪಲ್ ಲೈಕ್ IBM ಡಿವೈಸಸ್ ಆ್ಯಪಲ್ ಡಿವೈಸಸ್ ಜೊತೆ ಮಾತಾಡೋದಕ್ಕಾಗ್ತಿರ್ಲಿಲ್ಲ. ಸೊ ಆ್ಯಂಡ್ ಲೈಕ್ ಜಸ್ಟ್ ಥಿಂಕ್, ಇಡೀ ವರ್ಲ್ಡಲ್ಲಿ ಇರ್ತಕ್ಕಂತಹ ಎಲ್ಲ ಕಂಪ್ಯೂಟರ್ಸು ಡಿಫ್ರೆಂಟ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿದ್ದಿದ್ರೆ ಕಂಪ್ಯೂಟರ್ಸಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇಂಪಾಸಿಬಲ್ ಆಗಿರ್ತಿತ್ತು. ಸೊ ಈ ಒಂದು ಕಮ್ಯುನಿಕೇಷನ್ನ ತುಂಬ ಸಿಂಪಲ್ ಮಾಡೋದಕ್ಕೆ ಮತ್ತು ಒಂದು ಆರ್ಗನೈಸ್ಡ್ ಆಗಿ ಮಾಡೋದಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ಈ ಒಂದು OSI ಮಾಡೆಲ್ನ ಕ್ರಿಯೇಟ್ ಮಾಡಿದರು. ಮತ್ತು ಈ OSI ಮಾಡೆಲ್ ಎಲ್ಲ ಡಿವೈಸಸ್ಸಿಗೆ ಒಂದು ರೂಲ್ ಬುಕ್ ಥರ, ಅಂದರೆ ಯಾವುದೇ ಒಂದು ಡಿವೈಸಸ್ ಒಂದು ಡೇಟಾ ಕಳಿಸ್ಬೇಕಾದ್ರಾಗಲಿ ರಿಸೀವ್ ಮಾಡಬೇಕಾದ್ರಾಗಲಿ ಇದೇ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಅನ್ನೋ ಥರ. ಸೊ ಈ ಒಂದು ಸ್ಟ್ರಕ್ಚರ್ ಇರೋದ್ರಿಂದ ಎಂಟೈರ್ ನೆಟ್ವರ್ಕಲ್ಲಿ ಕಮ್ಯುನಿಕೇಷನ್ ತುಂಬ ಸಿಂಪಲ್ ಆಗಿ ಮತ್ತು ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಇದೆ. ಓಕೆ, ಸೊ ಈ OSI ಮಾಡೆಲ್ ಅನ್ನೋದೊಂದು ಲೈಕ್ ಸಾಫ್ಟ್ವೇರ್ ಟೂಲ್ ಆ ಥರ ಎಲ್ಲ ಏನಿಲ್ಲ. ದಿಸ್ ಇಸ್ ಜಸ್ಟ್ ಲೈಕ್ ಒಂದು ಥಿಯರಿಟಿಕಲ್ ಫ್ರೇಮ್ವರ್ಕ್. ಅಂದರೆ ಇಂಟರ್ನೆಟ್ಟಲ್ಲಿ ಡೇಟಾ ಹೇಗೆ ಟ್ರಾವೆಲ್ ಆಗುತ್ತೆ, ಏನೇನೆಲ್ಲ ಇನ್ವಾಲ್ವ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಓಕೆ, ಸೊ ಇದರಲ್ಲಿ ನಮಗೆ 7 ಲೇಯರ್ಸ್ ಬರುತ್ತೆ. 7 ಲೇಯರ್ಸ್ ಯಾವ್ಯಾವುದು ಅಂತಂದರೆ ಕ್ವಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟೇಷನ್ ಲೇಯರ್, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್ ಆ್ಯಂಡ್ ಅಪ್ಲಿಕೇಶನ್ ಲೇಯರ್. ಸೊ ಡೇಟಾ ಟ್ರಾವೆಲ್ ಆಗಬೇಕಾದ್ರೆ ಈ ಎಲ್ಲ ಲೇಯರ್ಸಲ್ಲಿ ಪಾಸ್ ಆಗಿ ಫೈನಲ್ ಡೆಸ್ಟಿನೇಷನ್ಗೆ ಹೋಗಿ ತಲುಪುತ್ತೆ. ಸೊ ಲೈಕ್ ಕಂಪ್ಯೂಟರ್ A ಕಂಪ್ಯೂಟರ್ Bಗೆ ಡೇಟಾನ ಕಳಿಸ್ತಿದೆ ಅಂತಂದರೆ ಕಂಪ್ಯೂಟರ್ A ಅಲ್ಲಿ ಲೇಯರ್ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ, ಲೈಕ್ ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್. ಸೊ ಫಸ್ಟಿಂದ ಸ್ಟಾರ್ಟ್ ಆಗಿ ಲಾಸ್ಟಲ್ಲಿ ಎಂಡ್ ಆಗುತ್ತೆ. ಸೊ ಡೆಸ್ಟಿನೇಷನಲ್ಲಿ ಏನಾಗುತ್ತೆ ಅಂತಂದರೆ ಲಾಸ್ಟಿಂದ ಸ್ಟಾರ್ಟ್ ಆಗಿ ಫಸ್ಟ್ ಲೇಯರಲ್ಲಿ ಎಂಡ್ ಆಗುತ್ತೆ. ಓಕೆ, ಸೊ ಈ 7 ಲೇಯರ್ಸ್ ಎಲ್ಲ ಏನಿದೆ ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಲೈಕ್ ಇನ್ ಡೆಪ್ತ್ ಆಗಿ, ಅಂದರೆ ಈಚ್ ಲೇಯರ್ಲ್ಲೂ ಹೇಗೆ ಡೇಟಾ ಇನ್ವಾಲ್ವ್ ಆಗಿರುತ್ತೆ, ಅದು ಹೇಗೆಲ್ಲ ಪ್ಯಾಕ್ ಮಾಡುತ್ತೆ, ಯಾವ್ಯಾವ್ದೆಲ್ಲ ಪ್ರೋಟೋಕಾಲ್ಸ್ ಯೂಸ್ ಮಾಡುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಈಸ್ ಜಸ್ಟ್ ಲೈಕ್ ಓವರ್ ವ್ಯೂ. ಓಕೆ, OSI ಮಾಡೆಲ್ ಅಂತಂದರೆ ಏನು ಅಂತ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.